ಪಿಕ್ಚರ್ ಟಾಕೀಸ್ಗೆ ನಮ್ಮ ಕಡೆಯಿಂದ ಹಾಯ್ ಹಲೋ ವೆಲ್ಕಮ್. AI ಈ ಪದನ ನೀವು ಕೇಳೇ ಇರ್ತೀರಾ. ಇತ್ತೀಚೆಗಂತೂ ಇದ್ರ ಹಾವಳಿ ತಡ್ಕೊಳಕ್ಕಾಗ್ತಿಲ್ಲ. ಫೋಟೋನ ಗಿಬ್ಲಿ ಸ್ಟೈಲ್ಗೆ ಕನ್ವರ್ಟ್ ಮಾಡೋದು, ಅಪ್ಲೋಡ್ ಮಾಡೋದು, ಕನ್ವರ್ಟ್ ಮಾಡೋದು. ಗಿಬ್ಲಿ ಸ್ಟೈಲಲ್ಲಿ ಇಮೇಜ್ ಕ್ರಿಯೇಟ್ ಮಾಡೋದು ಟ್ರೆಂಡ್ ಆಗೋಗಿದೆ. ಎಲ್ಲರೂ ಅದರಲ್ಲೇ ಕಳೆದು ಹೋಗಿದ್ದಾರೆ. ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರಾ. ChatGPT ಇರ್ಬೋದು, ಇಲ್ಲ DeepSeek ಇರ್ಬೋದು. ಅದರಲ್ಲಿ ಏನಾದರೂ ಒಂದು ಸರ್ಚ್ ಮಾಡ್ತಾನೆ ಇರ್ತೀರಾ. ನಾವು ಒಂದು ಪ್ರಾಂಪ್ಟ್ ಕೊಟ್ಟರೆ, ಅಂದರೆ ನಮಗೆ ಏನು ಬೇಕು, ಯಾವ ಥರ ಬೇಕು ಅಂತ ಡಿಸ್ಕ್ರಿಪ್ಷನ್ ಬರೆದು ಕೊಟ್ಟರೆ AI ಇಮೇಜ್ ಜನ್ರೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಪ್ರಾಂಪ್ಟ್ ಕೊಟ್ಟರೆ ವಿಡಿಯೋ ಕೂಡ ಜನ್ರೇಟ್ ಮಾಡುತ್ತೆ. AI ಯೂಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿದ್ದಾರೆ. AI ಯೂಸ್ ಮಾಡಿಕೊಂಡು ಲಿರಿಕ್ಸ್ ಕೂಡ ಬರೆದಿದ್ದಾರೆ. AI ಯೂಸ್ ಮಾಡಿಕೊಂಡು ಜನ ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇಲ್ಲೊಬ್ಬರು AI ಯೂಸ್ ಮಾಡಿಕೊಂಡು ಒಂದು ಸಿನಿಮಾನೇ ಮಾಡಿದ್ದಾರೆ. ಅದು ಕನ್ನಡದಲ್ಲಿ. ಹೌದು, ಪ್ರಪಂಚದ ಮೊದಲ AI ಸಿನಿಮಾ ಬರ್ತಾ ಇದೆ. ಅದು ಕೂಡ ನಮ್ಮ ಕನ್ನಡದಲ್ಲಿ. ಫಿಲಮ್ ಸೆನ್ಸಾರ್ ಆಗಿ ರಿಲೀಸ್ಗೆ ಕೂಡ ರೆಡಿ ಆಗಿದೆಯಂತೆ. ಬನ್ನಿ, ಪ್ರಪಂಚದ ಮೊದಲನೇ AI ಸಿನಿಮಾ ಮಾಡಿರೋರು ಯಾರು, ಸಿನಿಮಾದ ಬಗ್ಗೆ ಬೇರೆ ಏನೇನು ಅಪ್ಡೇಟ್ಸ್ ಇದೆ, ಯಾವಾಗ ರಿಲೀಸ್ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ನಾವು ಹೇಳ್ತಿರೋ ಪ್ರಪಂಚದ ಮೊದಲ AI ಸಿನಿಮಾ ಹೆಸರು ಲವ್ ಯು ಅಂತ. ಡೈರೆಕ್ಟರ್, AI ಕ್ರಿಯೇಟರ್, ಪ್ರೊಡ್ಯೂಸರ್, PRO ಇಷ್ಟು ಜನ ಬಿಟ್ಟು ಬೇರೆ ಯಾವ ಮನುಷ್ಯರು ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿಲ್ಲ. 20ರಿಂದ 30 AI ಟೂಲ್ಗಳನ್ನು ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ರನ್ವೇ ML, ಕಿಂಗ್ AI ಆ್ಯಂಡ್ ಮಿನಿಮ್ಯಾಕ್ಸ್ ಅನ್ನೋ AI ಟೂಲ್ಗಳನ್ನು ಇವರು ಬಳಸ್ಕೊಂಡಿದ್ದಾರೆ. ಸಿನಿಮಾ ಮೇಯಲ್ಲಿ ರಿಲೀಸ್ ಆಗುತ್ತೆ ಅಂತ ಸಿನಿಮಾ ಟೀಮ್ ಅವರು ಹೇಳಿದ್ದಾರೆ. ನೂತನ್ ಆಡಿಯೋ ಕನ್ನಡ ಈ ಯೂಟ್ಯೂಬ್ ಚಾನಲಲ್ಲಿ ಈ ಸಿನಿಮಾದ ಟೀಸರ್ ಇದೆ. AI ಕ್ರಿಯೇಟ್ ಮಾಡಿರೋ ಸಿನಿಮಾ ಹೇಗಿದೆ ಅನ್ನೋ ಕುತೂಹಲ ಇದ್ದರೆ ನೀವು ಟೀಸರ್ನ ನೋಡ್ಬೋದು. ಈ ಸಿನಿಮಾ 95 ನಿಮಿಷ ಇದೆಯಂತೆ. ಸಿನಿಮಾದಲ್ಲಿ 12 ಸಾಂಗ್ಸ್ ಬೇರೆ ಇದೆ. ಸೆನ್ಸಾರ್ ಆಗಿ ಸಿನಿಮಾಗೆ U/A ಸರ್ಟಿಫಿಕೇಟ್ ಸಿಕ್ಕಿದೆ. ಈ ಸಿನಿಮಾ ಕ್ರಿಯೇಟ್ ಮಾಡೋಕೆ 6 ತಿಂಗಳ ಸಮಯ ತಗೊಂಡಿದ್ದಾರೆ. ಸಿನಿಮಾದ ಟೈಟಲ್ ಮತ್ತು ಟೀಸರ್ ನೋಡಿದರೆ ಇದೊಂದು ಲವ್ ಸ್ಟೋರಿ ಅಂತ ಗೊತ್ತಾಗತ್ತೆ. ಸಿನಿಮಾದ ಈ ಟೀಸರ್ನಲ್ಲಿ ಒಂದೆರಡು ಡೈಲಾಗ್ಸ್ ಕೂಡ ಇದೆ. ಅದು ಯಾವ ಡೈಲಾಗ್ ಡೆಲಿವರಿ ಯಾವ ಥರ ಇದೆ ಅಂತ ತಿಳ್ಕೋಬೇಕು ಅಂದರೆ ನೀವು ಖಂಡಿತ ಟೀಸರ್ ನೋಡಲೇಬೇಕು. ಅಂದಹಾಗೆ AI ಸಿನಿಮಾ ಮಾಡೋಕೆ 10 ಲಕ್ಷ ಖರ್ಚಾಗಿದೆಯಂತೆ. ಈ AI ಸಿನಿಮಾಕ್ಕೆ ದುಡ್ಡು ಹಾಕಿರೋದು ಎಸ್ ನರಸಿಂಹಮೂರ್ತಿ. ಈ AI ಸಿನಿಮಾಕ್ಕೆ ದುಡ್ಡು ಹಾಕಿ ಅದಕ್ಕೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಬರೆದು ಡೈರೆಕ್ಷನ್ ಕೂಡ ಇವರೇ ಮಾಡಿದ್ದಾರೆ. AI ಯೂಸ್ ಮಾಡಿಕೊಂಡು ಸಿನಿಮಾ ಕ್ರಿಯೇಟ್ ಮಾಡಿರೋ AI ಕ್ರಿಯೇಟರ್ ನೂತನ್ ಅಂತ. ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಹೀರೋ ಹೀರೋಯಿನ್ ಬೇಕು, ಬೇರೆ ಆ್ಯಕ್ಟರ್ಸ್ ಬೇಕು, ಕ್ಯಾಮ್ರಾಮನ್ ಬೇಕು, ಲೈಟ್ ಅವರು, ಸೆಟ್ ಹಾಕೋರು, ಅಸಿಸ್ಟೆಂಟ್ಗಳು, ಜೂನಿಯರ್ ಆರ್ಟಿಸ್ಟ್ಗಳು, ಹೀಗೆ ಹಲವಾರು ಜನರ ಶ್ರಮ ಒಂದು ಸಿನಿಮಾದ ಹಿಂದೆ ಇರುತ್ತೆ. ಶೂಟಿಂಗ್ ಆದಮೇಲೆ ಅದರ ಎಡಿಟಿಂಗ್, ಡಬ್ಬಿಂಗ್, ಮ್ಯೂಸಿಕ್ ಅಂತ ಪೋಸ್ಟ್ ಪ್ರೊಡಕ್ಷನ್ ಬೇರೆ ಇರುತ್ತೆ. VFX, CG ಇದ್ದರೆ ಅದು ಬೇರೆ ಒಂದಷ್ಟು ಜನ ಮಾಡಬೇಕು. ಆದರೆ AI ಯೂಸ್ ಮಾಡಿಕೊಂಡು ತಯಾರು ಮಾಡಿರೋ ಈ ಸಿನಿಮಾದಲ್ಲಿ ಯಾವ ಆ್ಯಕ್ಟರ್ಸ್ ಇಲ್ಲ, ಡೈರೆಕ್ಟರ್ ಆ್ಯಂಡ್ AI ಕ್ರಿಯೇಟರ್ ಬಿಟ್ಟು ಬೇರೆ ಯಾವ ಟೆಕ್ನಿಷಿಯನ್ ಕೂಡ ಇಲ್ಲ, ಯಾವ ಸೆಟ್ಟು ಇಲ್ಲ, ಕ್ಯಾಮ್ರಾಮನ್ ಕೂಡ ಇಲ್ಲ. 100 ಜನ ಮಾಡೋ ಕೆಲಸನ AI ಮಾಡಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ಥರ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ನಿಮ್ಮ ಮುಂದೆ ತರ್ತೀವಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.